ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಸಮಸ್ತ ನಾಡಿನ ಜನತೆಗೆ ಮತ್ತು ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ನೂತನ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಿಂದೂಗಳ ನೂತನ ವರ್ಷಾರಂಭ. ಬೇವು ಬೆಲ್ಲ ತಿಂದು ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಮತ್ತು ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕೇತವೇ ಯುಗಾದಿ. ಎಲ್ಲರ ಜೀವನದಲ್ಲಿಯೂ ಈ ಯುಗಾದಿ ಶುಭವಾಗಲಿ, ಎಲ್ಲರ ಕಷ್ಟಗಳು ನಿವಾರಣೆಯಾಗಿ ಸುಖಗಳು ಪ್ರಾಪ್ತವಾಗಲಿ ಎಂದು ಹೇಳುತ್ತಾ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಯುಗಾದಿ ಹಬ್ಬದ ಪ್ರಯುಕ್ತ ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ. ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಸಾಗರೋಪಾದಿಯಲ್ಲಿ ಜನ. ಜಿಲ್ಲೆಯಾದ್ಯಂತ ಬೇವು ಬೆಲ್ಲ ಹಂಚಿ ಸಂಭ್ರಮದಿಂದ ಯುಗಾದಿ ಆಚರಣೆ. ಬಾಗೇಪಲ್ಲಿ ಆಡಳಿತ ವ್ಯವಸ್ಥೆಗೆ ಶೇಮ್ ಇರುವ ಒಂದು ನದಿಯನ್ನು ಕಾಪಾಡದ ಬಾಗೇಪಲ್ಲಿ ಆಡಳಿತ. ಪುರಸಭೆ ಗ್ರಾಮ ಪಂಚಾಯಿತಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಚಿತ್ರಾವತಿ ನದಿ. ಕರ್ತವ್ಯ ಮರೆತ ಅಧಿಕಾರಿಗಳಿಗೆ ನಿದರ್ಶನವೇ ಈ ದುರಂತ. ಕಳಪೆ ಬಿತ್ತನೆ ಬೀಜ ಕಾಟಕ್ಕೆ ನಷ್ಟ ಹೊಂದಿದ ರೈತ ಕುಟುಂಬ. 30 ಮೂಟೆ ಆಲೂಗಡ್ಡೆ ಬಿತ್ತನೆ ಬೀಜ ನಾಟಿ ಮಾಡಿದ ರೈತ 3 ಲಕ್ಷಕ್ಕೂ ಹೆಚ್ಚು ವೆಚ್ಚ ಮಾಡಿ ಆಲೂಗಡ್ಡೆ ಬೆಳೆ ಪೋಷಣೆ. ಈಗ ಗಡ್ಡೆಯೇ ಬಿಡದ ಆತಂಕದಲ್ಲಿ ರೈತ ಕುಟುಂಬ. ಗುಡಿಬಂಡೆಯಲ್ಲಿ ಗಿಡ ನೆಡುವ ಮೂಲಕ ಯುಗಾದಿ ಹಬ್ಬದ ಆಚರಣೆ. ಗುಡಿಬಂಡೆ ಪರಿಸರ ಪ್ರೇಮಿಗಳಿಂದ ವಿನೂತನ ಹಬ್ಬ ಆಚರಣೆ. ಪರಿಸರ ರಕ್ಷಣೆ ಮಾಡುವಂತೆ ಕರೆ. ವಾರ್ತೆಗಳ ವಿವರ. ಯುಗದ ಆದಿ ಯುಗಾದಿ. ಹಿಂದೂಗಳ ನೂತನ ವರ್ಷಾರಂಭವೇ ಯುಗಾದಿ. ಭೌಗೋಳಿಕವಾಗಿ ವಸಂತನ ಆಗಮನದ ದಿನವೂ ಯುಗಾದಿ. ಪ್ರಕೃತಿ ಹಳೆಯ ಪೊರೆ ಕಳಚಿ ನೂತನ ಹಸಿರು ಸೀರೆಯುಡುವ ಈ ಸಂದರ್ಭದಲ್ಲಿ ಕೋಗಿಲೆಯ ಗಾನ, ದುಂಬಿಗಳ ಝೇಂಕಾರಗಳ ವಿಶೇಷ ಮೈಮರೆಯುವಂತೆ ಮಾಡುತ್ತದೆ. ಹಾಗಾದರೆ ಈ ವರ್ಷದ ಯುಗಾದಿ ಜಿಲ್ಲೆಯಾದ್ಯಂತ ಹೇಗೆ ಆಚರಿಸಲಾಯಿತು ಎಂಬುದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಯುಗಾದಿ ಹಬ್ಬ ಎಂದರೆ ನೂತನ ವರ್ಷಾರಂಭದ ಸಂಕೇತ. ಹಿಂದೂಗಳಿಗೆ ಅನೇಕ ಹಬ್ಬಗಳಿದ್ದರೂ ಯುಗಾದಿ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಯುಗಾದಿ ಎಂಬುದು ಕೇವಲ ಜನರಿಗೆ ಮಾತ್ರ ಸೀಮಿತವಾದ ಹಬ್ಬವಲ್ಲ, ಪ್ರಕೃತಿಗೂ ಅನ್ವಯಿಸುವ ಹಬ್ಬವಾಗಿದೆ. ಹಾಗಾಗಿಯೇ ವಸಂತತನ ಆಗಮನ ದಿನವೂ ಯುಗಾದಿಯಾಗಿದೆ. ಶ್ರೀ ಮಹಾವಿಷ್ಣು ಮತ್ಸ್ಯಾವತಾರದಲ್ಲಿ ಸೋಮಕಾಸುರನ ವಧೆ ಮಾಡಿದ ದಿನವೂ ಯುಗಾದಿ. ಅಷ್ಟೇ ಅಲ್ಲ, ಸೃಷ್ಟಿಕರ್ತನಾದ ಬ್ರಹ್ಮ ಕಲಿಯುಗವನ್ನು ಆರಂಭಿಸಿದ ದಿನವೂ ಯುಗಾದಿ. ಹಾಗಾಗಿಯೇ ಯುಗದ ಆದಿಯಾಗಿ ಯುಗಾದಿಯನ್ನು ಅನಾದಿ ಕಾಲದಿಂದಲೂ ಆಚರಿಸಲಾಗುತ್ತಿದೆ. ಯುಗಾದಿಯ ವಿಶೇಷವೆಂದರೆ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡುವುದು ಮಾತ್ರವಲ್ಲ, ಈ ದಿನ ಬೇವು ಬೆಲ್ಲ ಸವಿಯುವ ಜೊತೆಗೆ ಇತರರಿಗೂ ಹಂಚುವುದು ಸಂಪ್ರದಾಯ. ಬೇವು ಬೆಲ್ಲ ಎಂದರೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನು ಸಮಾನವಾಗಿ ಹಂಚಿಕೊಂಡು ಸಾಗುವುದೇ ಜೀವನ ಎಂಬ ಸಂಕೇತವೇ ಬೇವು ಬೆಲ್ಲ. ಜೊತೆಗೆ ಬೇವು ಕಹಿಯಾಗಿದ್ದರೂ ಮಾನವನ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿದೆ. ಹಾಗಾಗಿಯೇ ಯುಗಾದಿಯ ದಿನ ಬೇವಿನೊಂದಿಗೆ ಬೆಲ್ಲ ಸೇವನೆ ಎಂಬ ಸಂಪ್ರದಾಯ ಆಚರಣೆಗೆ ಬಂದಿದೆ.
ಯುಗಾದಿಯ ಕಾರಣ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಬೆಳಗಿನ ವೇಳೆ ಮನೆಯಲ್ಲಿ ಹಬ್ಬದ ಕೆಲಸಗಳಲ್ಲಿ ನಿರತರಾಗಿದ್ದ ಜನ ಮಧ್ಯಾಹ್ನದ ನಂತರ ದೇವಾಲಯಗಳತ್ತ ಮುಖ ಮಾಡಿದರು. ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನ ವೆಂಕಟರಮಣ ಸ್ವಾಮಿ, ಮರಳು ಸಿದ್ದೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಿಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು. ಯೋಗಿಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಈ ದಿನ ವಿಶೇಷವಾಗಿರುವಂಥ ದಿನ, ಯುಗಾದಿ ಹಬ್ಬದ ದಿನ, ಹೊಸ ಸಂವತ್ಸರದ ದಿನ. ನಾವು ವಿಶೇಷವಾಗಿ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಅಂತ ಹೇಳಿದರೆ ಈ ದಿನಕ್ಕೆ ಅತ್ಯಂತ ಮಹತ್ವವಿರುವಂಥದ್ದು. ಈ ದಿನ ವಿಶೇಷವಾಗಿರುವಂಥ ಬೇವು ಬೆಲ್ಲವನ್ನು ಕೂಡ ತಿನ್ನುವಂಥ ದಿನ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಸುಖ ಮತ್ತು ದುಃಖ ಎರಡರಲ್ಲಿ ಯಾವುದೇ ಬಂದರೂ ಕೂಡ ಅದನ್ನು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸ್ತೀವಿ. ಭಗವಂತ ಸುಖ ಬಂದಾಗ ಹಿಗ್ದೇ ಇದ್ದಂಗೆ, ದುಃಖ ಬಂದಾಗ ಕುಗ್ದೇ ಇದ್ದಂಗೆ ಯಾವಾಗಲೂ ನೀನು ನನ್ನ ಜೊತೆ ಇದ್ದು ಈ ಜೀವನವನ್ನು ನಡೆಸ್ಕೊಡಪ್ಪ ಅಂತ ಕೇಳ್ಕೊಳ್ಳೋ ಅಂಥ ದಿನ. ಈ ದಿನ ಕೂಡ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿಯವರಿಗೆ ಫಲಪಂಚಾಮೃತಾಭಿಷೇಕ, ಏಕಾದಶವಾರ ರುದ್ರಾಭಿಷೇಕಾದಿಗಳೆಲ್ಲ ಆಗಿ ಪಂಚಾಂಗ ಶ್ರವಣ ಕೂಡ ನೆರವೇರಿದೆ. ಹಾಗೂ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ವಿಶೇಷವಾಗಿ ಆ ಬೇವು ಬೆಲ್ಲ ಏನು ಪ್ರಸಾದವಿದೆ ಆ ಪ್ರಸಾದ ಕೂಡ ವಿತರಣೆ ಆಗ್ತಾಯಿದೆ. ಬೆಳಗ್ಗೆ ಮನೆಗಳಲ್ಲಿ ಹಬ್ಬ ಮಾಡ್ಕೊಳ್ಳೋದ್ರಿಂದ ಜನಗಳು ಕಡಿಮೆ ಇದ್ದರು. ಈಗ ಸ್ವಾಮಿಯವರ ದರ್ಶನ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದರ್ಶನವನ್ನು ಮಾಡಿ, ಹೊಸ ವರ್ಷದ ದಿನ ಸ್ವಾಮಿಯವರ ದರ್ಶನವನ್ನು ಮಾಡಿ ಎಲ್ಲ ಪುನೀತರಾಗ್ತಾ ಇದ್ದಾರೆ. ಇನ್ನು ಪವಿತ್ರ ಪುಣ್ಯಕ್ಷೇತ್ರ ಎಂದೇ ಖ್ಯಾತಿ ಪಡೆದಿರುವ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಯುಗಾದಿಯ ಹಿನ್ನೆಲೆಯಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಸುಬ್ರಹ್ಮಣ್ಯನ ದರ್ಶನ ಪಡೆದು ಪುನೀತರಾದರು. ಘಾಟಿ ಸುಬ್ರಹ್ಮಣ್ಯ ಈ ಭಾಗದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು, ಯುಗಾದಿ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ವಿವಿಧ ಮೂಲಗಳಿಂದ ಭಕ್ತರು ಆಗಮಿಸಿದರು. ಇನ್ನು ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗಾಗಿ ತೀರ್ಥ ಪ್ರಸಾದ ವಿನಿಯೋಗವನ್ನು ದೇವಾಲಯದ ಆಡಳಿತ ಮಂಡಳಿಯಿಂದ ಹಮ್ಮಿಕೊಂಡಿದ್ದು, ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದರು. ಇನ್ನು ಯುಗಾದಿಯ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಗಳು ಮತ್ತು ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿಯ ದಿನ ತುಂಬ ನೋವಿನಿಂದಲೇ ಹೇಳಬೇಕಿದೆ. ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ಅಧೋಗತಿಗೆ ಸಾಗಿದೆ ಎಂದು. ನದಿ ಕಾಲುವೆಗಳನ್ನು ಕಾಪಾಡಬೇಕಾದ ಹೊಣೆ ಜನಪ್ರತಿನಿಧಿಗಳು, ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಮೇಲೂ ಇದೆ. ಆದರೆ ಈ ಮೂರೂ ಜನರು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಆ ಒಂದು ನದಿಗೆ ಇದೀಗ ಅಪಾಯ ಎದುರಾಗಿದೆ. ಅದನ್ನು ಕಾಪಾಡುವ ವ್ಯಕ್ತಿಯೇ ಇಲ್ಲದೆ ಮೂಕ ರೋದನೆ ಅನುಭವಿಸುತ್ತಿರುವ ನದಿ ಯಾವುದು ಅಂತೀರಾ? ಒಮ್ಮೆ ನೋಡಿ. ವೀಕ್ಷಕರೇ, ನಿಮಗೆ ಕಾಣುತ್ತಿದೆಯಲ್ಲ, ಇದೇನು ಪುರಸಭೆಯ ಕಸದ ಡಂಪಿಂಗ್ ಯಾರ್ಡ್ ಎಂದು ಭಾವಿಸಿದರೆ ಅದು ನಿಮ್ಮ ತಪ್ಪು. ಹೀಗೆ ಕಸದ ಮೂಟೆಗಳನ್ನು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತುಂಬಿರುವ ಈ ಜಾಗ ಈ ತಾಲೂಕಿನಲ್ಲಿರುವ ಏಕೈಕ ನದಿ. ಇದರ ಹೆಸರು ಚಿತ್ರಾವತಿ. ಆಶ್ಚರ್ಯವಾದರೂ ಇದು ಸತ್ಯ. ಆಡಳಿತ ವ್ಯವಸ್ಥೆ ಅಧೋಗತಿಗೆ ಇಳಿದಾಗ, ಅಧಿಕಾರಿಗಳು ಸ್ವಾರ್ಥಕ್ಕೆ ಮೊರೆ ಹೋದಾಗ, ಜನಪ್ರತಿನಿಧಿಗಳು ಜನರ ಹಿತ ಮರೆತಾಗ, ಜನರು ತಮ್ಮ ಕರ್ತವ್ಯಗಳನ್ನು ಮರೆತಾಗ ಏನಾಗಬೇಕೋ ಇಲ್ಲಿಯೂ ಅದೇ ಆಗಿದೆ. ಆದರೆ ಇಂತಹ ದಯನೀಯ ಸ್ಥಿತಿ ಕಂಡಾದರೂ ಯಾರೊಬ್ಬನಿಗೂ ಮನ ಕರಗದಿರೋದು ಮಾತ್ರ ವಿಪರ್ಯಾಸ. ಇಡೀ ತಾಲೂಕಿಗೆ ಇರುವ ಏಕೈಕ ನದಿ, ತಾಲೂಕು ಕೇಂದ್ರದ ನಡುವೆಯೇ ಹಾದು ಹೋಗುವ ನದಿ, ಮಳೆಗಾಲದಲ್ಲಿ ಕೆಲ ದಿನಗಳು ಮಾತ್ರ ಹರಿಯುವ ನದಿ ಚಿತ್ರಾವತಿ. ಇಂತಹ ನದಿಯ ಸ್ವಚ್ಛತೆ ಮತ್ತು ಸಂರಕ್ಷಣೆ ಎಂಬುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಬೇಕಿತ್ತು. ಆದರೆ ದುರಾದೃಷ್ಟವಶಾತ್ ಇಲ್ಲಿ ಇದಕ್ಕೆ ತದ್ವಿರುದ್ಧ. ಹೋಟೆಲ್ ಸೇರಿದಂತೆ ಎಲ್ಲ ಅಂಗಡಿಗಳ ತ್ಯಾಜ್ಯ ನೇರವಾಗಿ ಈ ಚಿತ್ರಾವತಿ ನದಿಗೆ ಎಸೆಯಲಾಗುವುದು. ಇನ್ನು ನೇರವಾಗಿ ಹೇಳಬೇಕಾದರೆ, ಬಾಗೇಪಲ್ಲಿ ಪಟ್ಟಣದ ಕಸ ಸಂಗ್ರಹಣಾ ಸ್ಥಳವಾಗಿ ಈ ಚಿತ್ರಾವತಿ ನದಿ ಬದಲಾಗಿದೆ. ಇದನ್ನು ತಡೆಯಬೇಕಿದ್ದ ಆಡಳಿತ ಜಾಣ ನಿದ್ದೆಗೆ ಜಾರಿದ್ದರೆ
ಜನಪ್ರತಿನಿಧಿಗಳು ಇದನ್ನು ಕಬಳಿಸುವ ಹುನ್ನಾರದಲ್ಲಿ ಮೌನ ವಹಿಸಿದ್ದಾರಾ ಗೊತ್ತಿಲ್ಲ. ಬಾಗೇಪಲ್ಲಿ ಪಟ್ಟಣದ ಮೂಲಕ ನೆರೆಯ ಆಂಧ್ರಪ್ರದೇಶಕ್ಕೆ ಹರಿಯುವ ಚಿತ್ರಾವತಿ ನದಿ ಕೊಳೆತು ನಾರುತ್ತಿದ್ದು, ಸ್ವಚ್ಛಗೊಳಿಸುವುದಿರಲಿ ಕಸ ಹಾಕುವುದನ್ನು ತಡೆಯುವ ಕನಿಷ್ಠ ಪ್ರಯತ್ನ ಮಾಡುವವರು ಇಲ್ಲವಾಗಿದ್ದಾರೆ. ನದಿ ದಡದಲ್ಲಿರುವ ಕೆಲ ಹೋಟೆಲ್, ಗ್ಯಾರೇಜ್ ಸೇರಿದಂತೆ ಹಲವು ಅಂಗಡಿಗಳ ತ್ಯಾಜ್ಯ ನೀರು, ಕಸದ ಜೊತೆಗೆ ಬಿಸಾಡುವ ಪ್ಲಾಸ್ಟಿಕ್ ನದಿ ಸೇರುತ್ತಿದೆ. ಇದರಿಂದಾಗಿ ನದಿಯಲ್ಲಿನ ನೀರು ಮಲಿನಗೊಂಡಿದ್ದು, ಇದರಿಂದ ನಾಗರಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯೂ ಕಾಣುತ್ತಿದೆ. ಪ್ರಕೃತಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡರೆ ನಮ್ಮನ್ನು ಪ್ರಕೃತಿ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಅದನ್ನು ನಾವು ಮಲಿನ ಮಾಡಿದರೆ ಅದು ನಮ್ಮನ್ನು ಸಂಹಾರ ಮಾಡುತ್ತೆ. ಅದೇ ಹಾದಿಯಲ್ಲಿ ಸಾಗಿದೆ ಚಿತ್ರಾವತಿ ನದಿ. ಇನ್ನು ಆಡಳಿತ ವ್ಯವಸ್ಥೆ ಇದೆಯಲ್ಲ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ತಾವು ಪಡೆಯುತ್ತಿರುವ ವೇತನಕ್ಕೆ ಕನಿಷ್ಠ ನ್ಯಾಯ ಮಾಡಬೇಕು ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲವಾಗಿದೆ. ಬಾಗೇಪಲ್ಲಿ ಪುರಸಭೆ ಹಾಗೂ ಗಂಟಂವಾರಿಹಳ್ಳಿ ಗ್ರಾಮ ಪಂಚಾಯಿತಿ ಎರಡಕ್ಕೂ ಈ ಚಿತ್ರಾವತಿ ನದಿ ಹೊಣೆ ಇದೆ. ಚಿತ್ರಾವತಿ ನದಿಯ ಸ್ವಚ್ಛತೆಯನ್ನು ಪುರಸಭೆ ಹಾಗೂ ಪಂಚಾಯಿತಿ ಇಬ್ಬರೂ ಸೇರಿ ಕಾಪಾಡಬೇಕಿತ್ತು. ಆದರೆ ಇಬ್ಬರಿಗೂ ಇದರಿಂದ ಯಾವುದೇ ಲಾಭವಿಲ್ಲ. ಬದಲಿಗೆ ದೈಹಿಕ ಶ್ರಮವೂ ಇದೆ. ಹಾಗಾಗಿಯೇ ನದಿ ಹಾಳಾಗಲಿ ನಮಗೇನು ಎಂಬ ನಿರ್ಲಕ್ಷ್ಯಕ್ಕೆ ಮೊರೆ ಹೋಗಿದ್ದಾರೆ. ಇವರು ತಿನ್ನುತ್ತಿರುವ ಅನ್ನ ಜೀರ್ಣವಾಗಲಾದರೂ ಕೆಲಸ ಮಾಡಬೇಕಿತ್ತು. ಅದರಲ್ಲೂ ನದಿಯ ಒಡಲು ಸೇರುತ್ತಿರುವ ತ್ಯಾಜ್ಯ ನೀರು, ಪ್ಲಾಸ್ಟಿಕ್ ತಡೆಯುವ ಕನಿಷ್ಠ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಲಿಲ್ಲ. ಆದರೆ ಅದೇ ಕಸದ ಮೇಲೆ ಕಾರಿನಲ್ಲಿ ಸಂಚಾರ ಮಾಡುವ ಶಾಸಕರಿಗೂ ಈ ಸ್ಥಿತಿ ಕಾಣಲಿಲ್ಲವೇ? ಅವರಾದರೂ ಅಧಿಕಾರಿಗಳನ್ನು ಎಚ್ಚರಿಸುವ ಕನಿಷ್ಠ ಪ್ರಯತ್ನ ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆಗೆ ಶಾಸಕ ಸುಬ್ಬಾರೆಡ್ಡಿಯವರೇ ಉತ್ತರಿಸಬೇಕು. ಇನ್ನು ಬಾಗೇಪಲ್ಲಿಯಲ್ಲಿ ಪರಿಸರ ಪ್ರೇಮಿಗಳೇ ಇಲ್ಲವೇ? ಕನಿಷ್ಠ ಸಾರ್ವಜನಿಕ ಹಿತಾಸಕ್ತಿ ಇರುವ ಒಬ್ಬ ವ್ಯಕ್ತಿಯು ಇದರ ಬಗ್ಗೆ ಈವರೆಗೂ ಮಾತನಾಡಿಲ್ಲ ಎಂದರೆ ಇವರ ನಿರ್ಲಕ್ಷ್ಯಕ್ಕೆ ಪ್ರಕೃತಿ ಒಳ್ಳೆಯ ಶಿಕ್ಷೆಯನ್ನೇ ವಿಧಿಸಿದೆ. ಆ ಶಿಕ್ಷೆ ಏನು ಅಂತೀರಾ? ಇಲ್ಲಿ ಕುಡಿಯುವಕ್ಕೆ ಇರಲಿ, ತೊಳೆಯುವುದಕ್ಕೂ ನೀರಿಲ್ಲ. ಇರುವ ನೀರಿನಲ್ಲಿ ಯುರೇನಿಯಂ ಫ್ಲೋರೈಡ್ ಸೇರಿದಂತೆ ಹಲವು ಕಣಜಗಳು ಈ ಭಾಗದ ಜನರ ಆರೋಗ್ಯದ ಮೇಲೆ ತೀವ್ರತರವಾದ ದುಷ್ಪರಿಣಾಮವನ್ನೇ ಉಂಟು ಮಾಡುತ್ತಿದೆ. ಇಷ್ಟೆಲ್ಲ ಆಗುತ್ತಿದ್ದರೂ ಇವರು ಮಾತ್ರ ಇಂದಿಗೂ ಬುದ್ಧಿ ಕಲಿಯದಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ. ಈಗಲಾದರೂ ತಾಲೂಕು ಆಡಳಿತ ಎಚ್ಚೆತ್ತು ತಹಶೀಲ್ದಾರ್ ಮನೀಷಾ ಅವರು ಉತ್ತಮ ಆಡಳಿತ ನೀಡುತ್ತಿರುವ ಖ್ಯಾತಿಗೆ ಪಾತ್ರವಾಗಿದ್ದಾರೆ. ಹಾಗಾಗಿ ತಹಶೀಲ್ದಾರ್ ಅವರು ಇತ್ತ ಗಮನ ಹರಿಸಿ ಚಿತ್ರಾವತಿ ನದಿ ಪುನಶ್ಚೇತನಕ್ಕೆ ಪುರಸಭೆ ಮತ್ತು ಗಂಟಂವಾರಿಪಲ್ಲಿ ಗ್ರಾಮಗಳಿಗೆ ಎಚ್ಚರಿಕೆ ನೀಡಬೇಕಿದೆ. ಇಲ್ಲವಾದರೆ ಈ ನದಿಯನ್ನು ನುಂಗುವ ನುಂಕಗಣ್ಣರು ಶೀಘ್ರದಲ್ಲಿಯೇ ಅವಶೇಷವಾಗಿರುವ ಚಿತ್ರಾವತಿ ನದಿಯನ್ನು ನಾಮಾವಶೇಷ ಮಾಡುವುದರಲ್ಲಿ ಅನುಮಾನವಿಲ್ಲ. ಬಾಗೇಪಲ್ಲಿ ಪಟ್ಟಣದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಚಿತ್ರಾವತಿ ನದಿ, ಅದು ಮಳೆಗಾಲದಲ್ಲಿ ಹರಿಯತಕ್ಕಂಥ ನದಿ. ಇತ್ತೀಚಿನ ದಿನಗಳಲ್ಲಿ ಸುಮಾರು 1-2 ವರ್ಷದಿಂದ ಹಿಂದೆ ಮಳೆ ಬಿದ್ದು ಶೇಖರಣೆ ಆಗಿದ್ದೀವಿ. ಅದರ ಜೊತೆಗೆ ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಕೊಳಚೆ ನೀರು ಅದಕ್ಕೆ ಸೇರ್ತಾ ಇದೆ. ಆ ಕೊಳಚೆ ನೀರು ಸೇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಅದರಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಕಲ್ಲೇ ಎಸೆತಾ ಇದೆ. ಮತ್ತು ಪುರಸಭೆ ಕಡೆಯಿಂದ ಸ್ವಚ್ಛತೆಯನ್ನು ಮಾಡಬೇಕಂತೇಳಿ 1-2 ತಿಂಗಳ ಹಿಂದೆಯೇ ಒಂದು ಪ್ರಾರಂಭ ಮಾಡಿದರು. ಕಾಟಾಚಾರಕ್ಕೆ ಒಂದು ಅದರಲ್ಲಿರ್ತಕ್ಕಂಥ ವೇಸ್ಟನ್ನು ತೆಗೆದು ಮತ್ತು ಎಗೈನ್ ಇವತ್ತು ಹೆಚ್ಚಿಗೆ ಪ್ಲಾಸ್ಟಿಕ್ಕನ್ನು ಶೇಖರಣೆ ಆಗ್ತಿದೆ. ಕೊಳಚೆ ನೀರು ಅದರಲ್ಲಿ ಸೇರ್ಪಡೆ ಆಗ್ತಾಯಿದೆ. ಇದು ನದಿ ಪಕ್ಕದಲ್ಲಿರ್ತಕ್ಕಂಥ ಸುಮಾರು ಇವತ್ತು ಜನ ಹೆಚ್ಚು ಓಡಾಡ್ತಕ್ಕಂಥ ಪ್ರದೇಶ ಇದೆ. ಇವತ್ತು ಆ ವಾಸನೆಯನ್ನು ಇವತ್ತು ಜನರು ಸೇವಿಸ್ತಕ್ಕಂಥದ್ದು ಒಂದು ಕಡೆ ಆಗ್ತದೆ. ಅದರ ಪಕ್ಕದಲ್ಲೇ ಸುಂದರಯ್ಯ ಭವನದ ಹಿಂದೆಯೇ ಒಂದು ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ನಡೆತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನ ಜಾಸ್ತಿ ಬರುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಈ ರೀತಿ ಪ್ಲಾಸ್ಟಿಕ್ಕು ಕಲ್ಪಿತ ನೀರು ಇರ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಕೂಡ ಇವತ್ತು ಪರಿಣಾಮ ಬೀರ್ತಕ್ಕಂಥದ್ದು ಕೂಡ ಇವತ್ತು ಯಥೇಚ್ಛವಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಾಯಿದೆ. ಇದು ಅಧಿಕಾರಿಗಳು ನಿರಂತರವಾಗಿ ನೋಡಿಕೊಂಡು ಹೋಗ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥದ್ದು ಚಿತ್ರಾವತಿ ನದಿ.
ಕನಿಷ್ಠ ಅದರ ಕಡೆ ಗಮನ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿ ಕೂಡ ಇರಲಿಲ್ಲ. ಚಿತ್ರಾವತಿ ಪುನಶ್ಚೇತನ ಒಂದು ಸಮಿತಿ ಕೂಡ ರಚನೆ ಆಗಿತ್ತು. ಅದರ ಅಂಡರ್ನಲ್ಲಿ ನಾವು ಕೂಡ ಕೆಲಸ ಮಾಡಿದ್ವಿ. ತಹಸೀಲ್ದಾರ್ ಜೊತೆ ಮಾತಾಡಿದ್ವಿ, ಪುರಸಭೆ ಅವತ್ತಿನ ಮುಖ್ಯ ಅಧಿಕಾರಿ ಜೊತೆ ಕೂಡ ಮಾತಾಡಿದ್ವಿ. ಇದೆಲ್ಲ ಕೂಡ ಸ್ವಚ್ಛತೆ ಮಾಡಬೇಕು, ಇದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕನ್ನು ಡಬರಿ ಎಲ್ಲ ವೇಸ್ಟನ್ನು ಅದರಲ್ಲಿ ಹಾಕಬಾರ್ದು, ಈ ನಿಟ್ಟಿನಲ್ಲಿ ನೀವು ಕಾಪಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಒಂದೆರಡು ದಿವಸ ಒಂದು ಕೆಲಸ ಮಾಡಿದ್ರು, ಮತ್ತು ಪತ್ತೆ ಇಲ್ಲ. ಇವತ್ತು ಇದನ್ನು ಕಂಟ್ರೋಲ್ ಮಾಡದೇ ಇದ್ದರೆ ಇವತ್ತು ಬೇಸಿಗೆ ಕಾಲ ಬಂದಿದೆ, ಯಥೇಚ್ಛವಾಗಿ ಇವತ್ತು ಕಾಲರ ಇಂಥ ಕಾಯಿಲೆಗಳು ಕೂಡ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಭೀತಿಯನ್ನು ಇವತ್ತು ಜನರನ್ನು ಕಾಡುತ್ತಾ ಇದೆ. ಪಕ್ಕದಲ್ಲಿರ್ತಕ್ಕಂಥ ಏಡ್ಗಟ್ಟಲ್ಲಿ ಈ ಕಡೆ ಬಾಗೇಪಲ್ಲಿ ಎರಡೂ ಊರುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ನದಿ ಇದೆ. ವಾಸನೆ ಅಂದರೆ ತಡೆಯೋಕ್ಕಾಗಲ್ಲ, ಆ ರೀತಿ ಇವತ್ತು ಬಿಸಿಲಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣವೇ ಅಧಿಕಾರಿಗಳು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ಚಿತ್ರಾವತಿ ನದಿ ಏನು ಅಂತ ಹೆಸರಿದೆ ಅದನ್ನು ಉಳಿಸಬೇಕು. ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಕೊಳಚೆ ನೀರಿನ ಒಂದು ತಾಣವಾಗಿ ಇವತ್ತು ಬಾಗೇಪಲ್ಲಿರ್ತಕ್ಕಂಥ ಗರ್ಭ ಭಾಗದಲ್ಲಿರ್ತಕ್ಕಂಥ ಒಂದು ಚಿತ್ರಾವತಿ ನದಿ ಅಂತೇಳಿ ಇವತ್ತು ಹೆಸರುವಾಸಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣವೇ ಸಂಬಂಧಪಟ್ಟಂಥ ಪುರಸಭಾಧಿಕಾರಿಗಳು ಆ ಕಡೆ ಇರ್ತಕ್ಕಂಥ ಬಾಗೇಪಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗಂಟವಾರಪಲ್ಲಿ ಪಂಚಾಯತ್ ಕೂಡ ಅದಕ್ಕೆ ಸೇರ್ಪಡಾಗ್ತಾಯಿದೆ. ಎರಡೂ ಅಧಿಕಾರಿಗಳು ಸಂಬಂಧಪಟ್ಟಂಥ ಮತ್ತು ಜನಪ್ರತಿನಿಧಿಗಳು ತಕ್ಷಣವೇ ಕಾಳಜಿ ವಹಿಸಿ ಇದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕಳಪೆ ಬಿತ್ತನೆ ಬೀಜದ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆಯೇ? ಕಳಪೆ ಬಿತ್ತನೆ ಬೀಜ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿರುವ ಬಗ್ಗೆ ಅಧಿಕಾರಿಗಳ ಗಮನಕ್ಕಿಲ್ಲವೇ? ಗಮನಕ್ಕಿದ್ದರೂ ಮೌನ ವಹಿಸಿದ್ದಾರೆಯೇ? ಇಂತಹ ಪ್ರಶ್ನೆ ಎದುರಾಗಲು ಕಾರಣ ಇದೇ ಕಳಪೆ ಬಿತ್ತನೆ ಬೀಜದಿಂದ ರೈತ ಕುಟುಂಬವೊಂದು ಸಾಲಕ್ಕೆ ಸಿಲುಕಿ ಬೀದಿಗೆ ಬೀಳುವಂತಾಗಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಆಲೂಗಡ್ಡೆ ಕೈಯಲ್ಲಿ ಹಿಡಿದು ದುಃಖ ಪಡುತ್ತಿರುವ ಮಹಿಳೆ ಚಿಕ್ಕಬಳ್ಳಾಪುರ ತಾಲೂಕಿನ ತಾಳಹಳ್ಳಿಯವರು. ಇವರಿಗೆ 3 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಯಿಸಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಜೀವನ ಮಾಡುತ್ತಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಬಿತ್ತನೆ ಬೀಜ ತಂದು ನಾಟಿ ಮಾಡಿದ್ದು 3 ತಿಂಗಳ ಕಾಲ ಗೊಬ್ಬರ, ನೀರು, ಕೀಟನಾಶಕ ಹಾಕಿ ಬೆಳೆಸಿದ್ದಾರೆ. ಇನ್ನೇನು ಆಲೂಗಡ್ಡೆ ಫಸಲು ತೆಗೆದು ಮಾರುಕಟ್ಟೆಗೆ ಹಾಕೋಣ ಅಂತ ನೋಡಿದರೆ ಗಡ್ಡೆಗಳೇ ಇಲ್ಲ. ಇದರಿಂದ ರೈತ ಕುಟುಂಬ ತೀವ್ರ ಆಘಾತಕ್ಕೆ ಒಳಗಾಗಿದೆ. ಫಲವತ್ತಾದ ಭೂಮಿಯಲ್ಲಿ ಸರಿಯಾಗಿ ಬೆಳೆಯಾದರೆ ಎಕರೆಗೆ ಕನಿಷ್ಠ 300 ಮೂಟೆ ಆಲೂಗಡ್ಡೆ ಫಸಲು ಬರುತ್ತದೆ. ತಾಳಹಳ್ಳಿಯ ಈ ರೈತ ಕುಟುಂಬ 30 ಮೂಟೆ ಬಿತ್ತನೆ ಆಲೂಗಡ್ಡೆ ತಂದು 3 ಎಕರೆಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಅಂದರೆ ಕನಿಷ್ಠ 900 ಮೂಟೆ ಆಲೂಗಡ್ಡೆ ಇಳುವರಿ ಆದರೆ ಪ್ರಸ್ತುತ ಬಿತ್ತನೆ ಮಾಡಿದ 30 ಮೂಟೆ ಆಲೂಗಡ್ಡೆ ಸಿಗುವುದು ಕಷ್ಟ ಎಂಬ ಸ್ಥಿತಿ ನಿರ್ಮಾಣವಾಗಿದ್ದು, ಬಂದಿರುವ ಆಲೂಗಡ್ಡೆಯು ಹಸಿರು ಬಣ್ಣದಿಂದ ಕೂಡಿದ್ದು ತಿನ್ನಲು ಮತ್ತು ಬಿತ್ತನೆ ಮಾಡಲು ಯೋಗ್ಯವಲ್ಲದ್ದಾಗಿದೆ. ಇದರಿಂದ ಕಳೆದ 3 ತಿಂಗಳಿನಿಂದ ರೈತ ಕುಟುಂಬ ಪಟ್ಟ ಕಷ್ಟವೆಲ್ಲ ನೀರಿನಲ್ಲಿ ಮಾಡಿದ ಹೋಮವಾಗಿದೆ. ತಾಳಹಳ್ಳಿ ಸುತ್ತಮುತ್ತಲೂ ಮೀಸಲು ಅರಣ್ಯ ಪ್ರದೇಶವಿದ್ದು, ಈ ಅರಣ್ಯ ಪ್ರದೇಶದಲ್ಲಿರುವ ಕಾಡು ಹಂದಿಗಳ ಕಾಟ ರೈತರಿಗೆ ತೀವ್ರವಾಗಿಯೇ ಇದೆ. ಇನ್ನು ಈ ರೈತ ಕುಟುಂಬ ಕೊರೆಯಿಸಿದ್ದ ಕೊಳವೆ ಬಾವಿ ಬತ್ತಿ ಹೋದ ಕಾರಣ ಟ್ಯಾಂಕರುಗಳ ಮೂಲಕ ನೀರು ಹೊಡೆಸಿ ಬೆಳೆ ಪೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಬಿತ್ತನೆ ಬೀಜಕ್ಕೆ ಬಂಡವಾಳ, ಗೊಬ್ಬರ ಮತ್ತು ಕೀಟನಾಶಕದ ಖರ್ಚು ಸೇರಿ 3 ಲಕ್ಷಕ್ಕೂ ಹೆಚ್ಚು ವೆಚ್ಚ ಮಾಡಿದ್ದಾರೆ. ಇದೀಗ ಬೆಳೆಯಿಂದ 30,000 ಬರುವುದು ಅನುಮಾನ ಎಂಬ ಸ್ಥಿತಿ ಇದ್ದು, ದಿಕ್ಕು ಕಾಣದೆ ರೈತ ಕುಟುಂಬ ಕಂಗಾಲಾಗಿದೆ. ಸ್ವಾಮಿ, ನಮಕ್ ನೀರಿತ್ತು, ನಮಕ ಭೂಮಿನ ಇತ್ತು, ಬೆಳೆ ಉರ್ಲ ಆಲೂಗಡ್ಡೆ ಉಣಾನ ಅಂತೇಳಿ ಒಟ್ರಿ. ಸರಿ ಸ್ವಾಮಿ, ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರ್ಕೆಟಲ್ಲಿ ಆಲೂಗಡ್ಡೆ ತಂದು ಉಣಿದ್ವಿ. ಎಲ್ಲ ಭೂಮಿ ಕ್ಲೀನ್ ಮಾಡಿ ಬೇಸಾಯಗಳಾಕಿ ಔಷಧಿಗಳಾಕಿ ಎಲ್ಲ ನಾವು ಭೂಮಿ ಕ್ಲೀನ್ ಮಾಡಿ ಆಲೂಗಡ್ಡೆ ಉಣಿದ್ವಿ. ಒಂದು 30 ಮೂಟೆ ಉಣಿದ್ವಿ ಸ್ವಾಮಿ. ಇವತ್ತು 3 ತಿಂಗಳಾದಮೇಲೆ ಇವತ್ತು ಗಿಡದಾಗ ಗಡ್ಡೆನೇ ಇಲ್ಲ, ಎಲ್ಲ ಪಾಯಿಗಳು ಬಂದವೆ ಸ್ವಾಮಿ. ಈಗ ನಾವು ಆ ಆಲೂಗಡ್ಡೆ ಉಣೋದಕ್ಕೆ ಗೊಬ್ಬರಗಳು, ಬಿತ್ತನೆಗಳು, ಆಲೂಗಡ್ಡೆ ಮೂಟೆಗಳೆಲ್ಲ ತರೋದಕ್ಕೋಸ್ಕರ 3 ಜನ ಸೊಸೆಗಳದ್ದು ಒಡವೆಲ್ಲ ತಗೊಂಡು ಬ್ಯಾಂಕ್ಗಳಾಗಿಟ್ಟು ಸಾಲ ಮಾಡಿ, ಸಂಘಗಳಾಗ ಸಾಲ ಮಾಡಿ, ಸ್ತ್ರೀ ಶಕ್ತಿಗಳ ಸಂಘಗಳಾಗ ಸಾಲ ಮಾಡಿ ನಾವು ಇದ್ರ ಮೇಲೆಲ್ಲ ಹಾಕಿದ್ರು ಸ್ವಾಮಿ. ನಾವು ಸಾಲಕ್ಕೆ ಸಿಕ್ಕಿದ್ರು. ಇವತ್ತು ನೋಡಿದ್ರೆ ನಮ್ಮ ಕೈಗೆ ಬೆಳೆನೇ ಸಿಗ್ತಾ ಇರಲ್ಲ ಸ್ವಾಮಿ.
ಇವತ್ತಿನ ಬೆಲೆ ಇಲ್ದಿದ್ದು ನಾವು ಸಾಲ ಸಿಕ್ಕಿದ್ರೆ ನಾವ್ ಏನ್ ಮಾಡ್ಬೇಕು ಸ್ವಾಮಿ? ಯಾವ ತರ ಆಲೂಗಡ್ಡೆ ಅಂದ್ರೆ ಎಲ್ಲ ಪಾಯಿಗಳು ಬಂದವೆ ಸ್ವಾಮಿ, ಸಣ್ಣ ಸಣ್ಣ ಪಾಯಿಗಳು ಬಂದವೆ, ದಪ್ಪ ಗಡ್ಡೆನೇ ಇಲ್ಲ. ಇದು ಬಿತ್ತನೆ ಕೊಟ್ಟಿರೋರು ಮಿಸ್ಟೇಕ್ ಅಂತ ಹೇಳ್ತಾವ್ರಿ ಜನ, ಆದ್ರೂ ಬಿತ್ತನೆ ಮಿಸ್ಟೇಕ್ ಇದು. ರಾತ್ರಿ ಎಲ್ಲ ನಮ್ ಡ್ರೈವರ್ಗೆ ಬೇಕಾದ್ರೆ ನಮ್ ಡ್ರೈವರ್ನು ಫೋಟೋ ಇಟ್ಕೊಂಡ್ರಿ ಸ್ವಾಮಿ. ರಾತ್ರಿ ಎಲ್ಲ ಬೇರೆ ಬರ್ತಾವ ನೀರು ಕೊಂಡು ಇದ್ರಕ್ಕೆ ನೀರು ಹೊಡಿಸಿರೋ ಸ್ವಾಮಿ ಆಲೂಗಡ್ಡೆಗೆ. ನಾವು 3 ಲಕ್ಷ ಸಾಲದಲ್ಲಿ ಸಿಕ್ಕಾಕೊಂಡಿದೀವಿ ಸ್ವಾಮಿ. ನಾವು 3 ಲಕ್ಷ ಸಾಲ ಹೆಂಗ್ ತೀರ್ಸ್ಬೇಕು ಸ್ವಾಮಿ? ಇವತ್ತು ನಮ್ಗೆ ಬೆಳೆನೇ ಇಲ್ಲ ಅಂದ್ರೆ ನಾವು 3 ಲಕ್ಷ ಸಾಲ ಹೆಂಗ್ ತೀರ್ಸ್ಬೇಕು ಸ್ವಾಮಿ? ನಾವು ನೀವೇ ಹೇಳ್ರಿ. ಇನ್ನು ಈ ಕುಟುಂಬ ಆಲೂಗಡ್ಡೆ ಬೆಳೆ ಬೆಳೆಯುವುದಕ್ಕಾಗಿ ಮೈಕ್ರೋ ಫೈನಾನ್ಸ್ನಲ್ಲಿ 3.5 ಲಕ್ಷ ಸಾಲ ಮಾಡಿದ್ದಾರಂತೆ. ತಾಳಹಳ್ಳಿ ಗ್ರಾಮದ ಈರಮ್ಮ ಎಂಬ ರೈತ ಮಹಿಳೆ ಇದೀಗ ಆಲೂಗಡ್ಡೆ ಬೆಳೆ ಕೈಕೊಟ್ಟ ಪರಿಣಾಮ ದಿಕ್ಕು ಕಾಣದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಬೇಸಿಗೆಯಲ್ಲಿ ನೀರಿಲ್ಲದೆ ಟ್ಯಾಂಕರ್ಗಳ ಮೂಲಕ ನೀರು ಹಾಯಿಸಿ ಬೆಳೆದಿದ್ದ ಬೆಳೆ ಕೈಕೊಟ್ಟಿದ್ದು ಮುಂದಿನ ದಾರಿ ಕಾಣದಾಗಿದೆ. ಅಲ್ಲದೆ ಕಳಪೆ ಬಿತ್ತನೆ ಬೀಜದ ಕಂಪನಿ ವಿರುದ್ಧ ಕ್ರಮಕ್ಕೆ ಮಹಿಳೆ ಆಗ್ರಹಿಸಿದ್ದಾರೆ. ಆದರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ರಮ ವಹಿಸಲು ಮುಂದಾಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆಯಲ್ಲಿ ಪರಿಸರ ಸ್ನೇಹಿ ಯುಗಾದಿ ಹಬ್ಬವನ್ನು ಆಚರಿಸಲಾಗಿದೆ. ಸದಾ ಪರಿಸರ ಪ್ರೀತಿಯ ಬಗ್ಗೆಯೇ ಹೆಚ್ಚು ಆಲೋಚನೆ ಮಾಡುವ ಜೊತೆಗೆ ಪರಿಸರ ರಕ್ಷಣೆಯಲ್ಲಿ ತೊಡಗಿರುವ ಯುವಕರ ತಂಡ ಗುಡಿಬಂಡೆಯಲ್ಲಿ ಇಂದು ಗಿಡ ನೆಡುವ ಮೂಲಕ ಹಿಂದೂಗಳ ಹೊಸ ವರ್ಷಾಚರಣೆಯಾದ ಯುಗಾದಿಯನ್ನು ಸಂಭ್ರಮಿಸಿದರು. ಯುಗಾದಿ ಎಂದರೆ ಹಿಂದೂಗಳಿಗೆ ಹೊಸ ವರ್ಷಾರಂಭ. ಪ್ರಕೃತಿಯು ತನ್ನ ಪೊರೆ ಕಳಚಿ ಹೊಸ ಉಡುಗೆ ತೊಡುವ ವಸಂತನ ಆಗಮನದ ಸಂಕೇತವೂ ಹೌದು. ಈ ಯುಗಾದಿಯ ದಿನ ಬೇವು ಬೆಲ್ಲ ಸವಿದು ಯುಗಾದಿ ಹಬ್ಬವನ್ನು ಆಚರಿಸೋದು ಸಾಮಾನ್ಯ. ಆದರೆ ಗುಡಿಬಂಡೆಯ ಪರಿಸರ ಪ್ರೇಮಿಗಳು ಮಾತ್ರ ಗಿಡ ನೆಟ್ಟು ನೀರು ಹಾಕುವ ಮೂಲಕ ಯುಗಾದಿಯನ್ನು ವಿಶೇಷವಾಗಿ ಆಚರಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುಡಿಬಂಡೆ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಯುಗಾದಿ ಹಬ್ಬವನ್ನು ಹಿಂದೂಗಳು ಹೊಸ ವರ್ಷ ಎಂದು ಆಚರಿಸುತ್ತಾರೆ. ಇದನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಯುಗಾದಿ ಸಮಯದಲ್ಲಿ ಪ್ರಕೃತಿ ಹಸಿರಿನಿಂದ ಕಂಗೊಳಿಸಿ ತಾಜಾ ಹೂ ಬಿಡುತ್ತದೆ. ವಸಂತ ಕಾಲದ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಎಲ್ಲವೂ ಸಂತೋಷದಿಂದ ತುಂಬಿರುತ್ತದೆ. ಯುಗಾದಿ 2 ಪದಗಳಿಂದ ಸಂಯೋಜನೆಯಾಗಿದೆ. ಯುಗ್ ಎಂದರೆ ಯುಗ ಮತ್ತು ಆದಿ ಎಂದರೆ ಆರಂಭ ಎಂದರ್ಥ ಎಂದರು. ಯುಗಾದಿ ದಿನ ಎಲ್ಲರೂ ಪೂಜೆ ಮಾಡಿ ಬೇವು ಬೆಲ್ಲ ಹಂಚುತ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಅನುಭವಿಸಬೇಕು ಎಂದು ತಿಳಿಸಿದರು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಕ್ಯಾಲೆಂಡರ್ನಲ್ಲಿ ಜನವರಿ 1ನೇ ದಿನ ಹೊಸ ವರ್ಷನ ಅಂತ ತಿಳ್ಕೊಂಡಿದ್ದೀವಿ. ಅದು ತಪ್ಪದು. ಹೊಸ ವರ್ಷ ಪ್ರಾರಂಭ ಆಗ್ತಕ್ಕಂಥದ್ದು ಇವತ್ತಿನ ದಿವಸ. ಯಾಕೆಂದರೆ ಹೊಸ ಚಿಗುರು ಬರ್ತದೆ, ಹೊಸ ಮನ್ವಂತರ ಪ್ರಾರಂಭ ಆಗ್ತದೆ, ಹೊಸ ಸಂವತ್ಸರ ಪ್ರಾರಂಭ ಆಗ್ತದೆ. ಈ ದಿನ ಇವತ್ತಿನ ದಿವಸ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅದನ್ನು ವರ್ಷ ಪೂರ್ತಿ ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಅದಕ್ಕೇ ನಾವು ಬೇವು ಬೆಲ್ಲವನ್ನು ತಿಂತಕ್ಕಂಥದ್ದು. ಎಲ್ಲರ ಬಾಳಲ್ಲಿ ಕಹಿ ಅಂತಕ್ಕಂಥದ್ದು ಕಡಿಮೆ ಇರಲಿ, ಸಿಹಿ ಅಂತಕ್ಕಂಥದ್ದು ಜಾಸ್ತಿ ಇರಲಿ. ನಾವೆಲ್ಲರೂ ಸಹಿತ ಈ ಒಂದು ವರ್ಷವನ್ನು ವಿನೂತನವಾಗಿ ಜವಾಬ್ದಾರಿಯುತವಾಗಿ ಯಾವುದೇ ರೋಗ ರುಜಿನಗಳಿಗೆ ಅವಕಾಶವನ್ನು ಕೊಡದೆ ಶುಚಿತ್ವಕ್ಕೆ ನಮ್ಮ ಆರೋಗ್ಯವನ್ನು ನಮ್ಮ ಬಾಳನ್ನು ಸಮೃದ್ಧಿಪಡಿಸ್ಕೊಳ್ಬೇಕು. ಶ್ಲೋಕ ಇದೆ, ಏನಂತ ಹೇಳಿದ್ರೆ, ಶತಾಯುರ್ವಜ್ರ ದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ದಳಂ ಭಕ್ಷಣಂ ಅಂತ. ಅಂದರೆ ನಾವು ಇವತ್ತಿನ ದಿವಸ ಬೇವು ಬೆಲ್ಲ ತಿಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ವಜ್ರ ಮಾಡುತ್ತೆ ಅದು. ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಹಿಂದೂ ಚಂದ್ರಮಾನ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಯುಗಾದಿಯಂದು ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದ್ದಾರೆಂದು ದಕ್ಷಿಣ ಭಾರತದ ಜನರು ನಂಬುತ್ತಾರೆ ಎಂದರು.
ಯುಗಾದಿ ಹಬ್ಬದಂದು ಜನರು ಹರಳೆಣ್ಣೆ ಸ್ನಾನ ಮಾಡುತ್ತಾರೆ. ಇದು ಮಂಗಳಕರವೆಂದು ನಂಬುತ್ತಾರೆ ಹಾಗೂ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯಲು ಮಂತ್ರ ಪಠಿಸುತ್ತಾರೆ. ಬೇವು ಬೆಲ್ಲ ಎಲ್ಲರಿಗೂ ಹಂಚಿ ತಾವು ತಿಂದು ಜೀವನದಲ್ಲಿ ಕಷ್ಟ ಅನುಭವಿಸಿ ಸುಖವಾಗಿ ಜೀವನ ನಡೆಸಬೇಕೆಂದು ನಂಬುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂಎನ್ ರಾಜಣ್ಣ, ಅಂಬರೀಶ್, ಅಂಬಿಕಾ ಸುದರ್ಶನ್ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ರಾಜ್ಯದ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನತೆಗೆ 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಸಂದೀಪ್ ಬಿ ರೆಡ್ಡಿ, ಅಧ್ಯಕ್ಷರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬಿಜೆಪಿ ಯುವ ಮುಖಂಡರು, ಚಿಕ್ಕಬಳ್ಳಾಪುರ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಸಮಸ್ತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತ 3 ಬಾರಿ ಗೆದ್ದು ಬಂದ ಜನಪ್ರಿಯ ನಾಯಕ, ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ. 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ.
ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಳುಮಲ್ಲಿಗೆ ಗ್ರಾಮದಲ್ಲಿ ಅಜ್ಜಿಯ ಚಿನ್ನದ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದ ಆರೋಪಿಗಳನ್ನು ಪತ್ತೆ ಮಾಡಿ ಕಳ್ಳರಿಂದ ಚಿನ್ನದ ಸರ ವಶಕ್ಕೆ ಪಡೆದು ಕಳುವಾಗಿದ್ದ ಚಿನ್ನದ ಸರವನ್ನು ಅಜ್ಜಿಗೆ ಹಿಂತಿರುಗಿಸಲಾಗಿದೆ. ವೃದ್ಧೆಯೊಬ್ಬರ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದ ಕಳ್ಳರ ಹೆಡುಮುರಿ ಕಟ್ಟಿದ ಪೊಲೀಸರು ಮಾಂಗಲ್ಯ ಸರವನ್ನ ವೃದ್ಧ ಮಹಿಳೆಗೆ ಸರ ವಾಪಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಫೆಬ್ರವರಿ 21ರಂದು ವೃದ್ಧೆಯ ಕೊರಳಿನಲ್ಲಿದ್ದ ಚಿನ್ನದ ಸರವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದರು. ಘಟನೆ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮದ ಬಳಿ ನಡೆದಿತ್ತು. ಯಶೋದಮ್ಮ ಚಿನ್ನದ ಸರ ಕಳೆದುಕೊಂಡಿದ್ದ ವೃದ್ಧೆಯಾಗಿದ್ದರು. ಪೆಟ್ಟಿಗೆ ಅಂಗಡಿಯಲ್ಲಿ ವೃದ್ಧೆ ತನ್ನ ಬಾಡಿಗೆ ತಾನು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು. ಅಜ್ಜಿಯ ಕೊರಳಿನಲ್ಲಿ ಸುಮಾರು 70 ಗ್ರಾಂ ಮಾಂಗಲ್ಯ ಸರ ಇತ್ತು ಎನ್ನಲಾಗಿತ್ತು. ಇದನ್ನು ಗಮನಿಸಿದ ಇಬ್ಬರು ಕದೀಮರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬೈಕ್ನಲ್ಲಿಯೇ ಅಂಗಡಿ ಬಳಿ ಬರುತ್ತಾರೆ. ಅಂಗಡಿ ಬಳಿ ಬಂದು 10 ರೂಪಾಯಿ ಕೊಟ್ಟು 5 ರೂಪಾಯಿಯ ಚಾಕ್ಲೇಟ್ ಖರೀದಿ ಮಾಡುತ್ತಾರೆ. ಉಳಿದ 5 ರೂಪಾಯಿ ಚಿಲ್ಲರೆ ವಾಪಸ್ ಕೊಡಲು ಅಜ್ಜಿ ಮುಂದಾದ ವೇಳೆ ಕಳ್ಳರು ನೇರವಾಗಿ ಅಜ್ಜಿಯ ಕೊರಳಿಗೆ ಕೈ ಹಾಕಿ ಚೈನ್ ಕದಿಯಲು ಮುಂದಾಗುತ್ತಾರೆ. ಅಜ್ಜಿ ಕೂಡಲೇ ಎಚ್ಚೆತ್ತುಕೊಂಡು ತನ್ನ ಚೈನನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾರೆ. ಯಶೋದಮ್ಮ ಕೊರಳಿನಿಂದ ಸರವನ್ನ ಕಿತ್ತುಕೊಳ್ಳುವಾಗ ಸರ ತುಂಡಾಗಿ ಅರ್ಧ ಸರ ಮಾತ್ರ ಕಳ್ಳರಿಗೆ ಕೈಗೆ ಸಿಕ್ಕಿತ್ತು. ಆಗ 50 ಗ್ರಾಂ ಚಿನ್ನದ ಸರ ಮಾತ್ರ ಕಳ್ಳರಿಗೆ ಸಿಕ್ಕಿದೆ ಎನ್ನಲಾಗಿತ್ತು. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಳ್ಳರ ಜಾಡು ಹಿಡಿದು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಇಬ್ಬರು ಕದೀಮರನ್ನು ಬಂಧಿಸಿ ಕದ್ದ ಚಿನ್ನದ ಸರವನ್ನ ವಶಕ್ಕೆ ಪಡೆದು ಕಳುವಾಗಿದ್ದ ಚಿನ್ನದ ಸರವನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಅಜ್ಜಿಗೆ ವಾಪಸ್ ನೀಡಿದರು. ಇನ್ನು ಈ ವೇಳೆ ಕಳುವಾಗಿದ್ದ ಚಿನ್ನದ ಮಾಂಗಲ್ಯ ಸರ ಕೈ ಸೇರಿದ ಮೇಲೆ ವೃದ್ಧೆ ಯಶೋದಮ್ಮ ಭಾವುಕರಾದರು. ಪೊಲೀಸರ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದಕ್ಷಿಣ ಕಾಶಿ ನಂಜನಗೂಡಿನ ನಿವಾಸಿ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರಿಗೆ ತಮಿಳುನಾಡಿನಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೌರವ ವೃತ್ತಿಪರ ಕೌಶಲ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ.
ತಮಿಳುನಾಡಿನ ಹೊಸೂರು ಖಾಸಗಿ ಹೋಟೆಲ್ ಒಂದರಲ್ಲಿ ಅಂತಾರಾಷ್ಟ್ರೀಯ ಸಾಧನೆಯ ಪ್ರಶಸ್ತಿಗಳು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಅಕಾಡೆಮಿಯಿಂದ ನೀಡುವ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೌರವ ವೃತ್ತಿಪರ ಕೌಶಲ್ಯ ಪ್ರಶಸ್ತಿಯನ್ನು ನಂಜನಗೂಡಿನ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಮುಡಿಗೇರಿಸಿಕೊಂಡಿದ್ದಾರೆ. ನಂಜನಗೂಡಿನಲ್ಲಿ ಆಟೋ ಅಮ್ಮ ಎಂದೇ ಖ್ಯಾತಿ ಪಡೆದಿರುವ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರ 15 ವರ್ಷಗಳ ಸಾಮಾಜಿಕ ಸೇವೆಗಳನ್ನು ಗುರುತಿಸಿ ಮೈಸೂರು ಕರ್ನಾಟಕ ಇಂಡಿಯಾ ರಿಯಾಲಿಟಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ವಿಶ್ವ ದಾಖಲೆಗಾಗಿ ಮಾರ್ಗಸೂಚಿಗಳ ಪ್ರಕಾರ ಮೌಲ್ಯಮಾಪನ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರಿಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೌರವ ವೃತ್ತಿಪರ ಕೌಶಲ್ಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ. ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅಂತೇಳಿ ನಂಜನಗೂಡಿಂದ ನಾನು ಹೊಸೂರಿಗೂ ಬಂದಿದ್ದೀನಿ. ಇಲ್ಲಿ ಒಂದು ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಕಲ್ಚರ್ ಈ ಒಂದು ಸಂಸ್ಥೆ ನನ್ನ ಸಮಾಜ ಸೇವೆನ ಗುರುತಿಸಿ ನನಗೆ ಇವತ್ತು ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಇಲ್ಲಿಗೆ ಕರೆದು ನನಗೆ ಗೌರವ ಸೂಚನೆಯನ್ನು ಒಂದು ಕೊಟ್ಟು ಸನ್ಮಾನಿಸಿ ಇವತ್ತು ನನಗೆ ಇಲ್ಲಿ ಒಂದು ವಿಶೇಷವಾಗಿ ಗೌರವಿಸಿದರೆ. ಇದಕ್ಕೆಲ್ಲ ಕಾರಣರಾಗಿರೋದು ನನ್ನ ಕುಟುಂಬ ಹಾಗೂ ನನ್ನ ಮಕ್ಕಳು, ನನ್ನ ಅಳಿಯ ಮತ್ತು ನನ್ನ ಆಟೋ ಚಾಲಕರು. ಈ ಆಟೋ ಚಾಲಕರು ಇಲ್ಲೇ ಹೋಗಿದ್ರೆ ನಾನು ಇವತ್ತು ಡಾಕ್ಟರೇಟ್ ಆಗಲಿ ಇದನ್ನಾಗಲಿ ತಗೊಳಕ್ಕಾಗ್ತಾ ಇರಲಿಲ್ಲ. ಮತ್ತು ಈ ಒಂದು ಪ್ರಶಸ್ತಿಗೆ ಕಾರಣರಾಗಿರುವುದು ನನ್ನ ಸ್ನೇಹಿತೆ ನಾಗರತ್ನ ಶಿವಮೊಗ್ಗ. ಈ ಸಂದರ್ಭದಲ್ಲಿ ಚೇರ್ಮನ್ ಡಾಕ್ಟರ್ ರಾಬರ್ಟ್ ರೋಮ್ಯಾನ್ಯುಯಲ್ ಹೇರ್ಮ್ಯಾನ್, ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎಪಿ ಶ್ರೀನಾಥ್, ಇಂಟರ್ನ್ಯಾಷನಲ್ ತಾಂತ್ರಿಕ ಅಧಿಕಾರಿ ಶ್ರೀ ಅನಾಥನ್ ಕುಪ್ಪುಸ್ವಾಮಿ, ನಿರ್ದೇಶಕ ಡಾಕ್ಟರ್ ಆರ್ ಸೆಲ್ವಂ, ಉಪಾಧ್ಯಕ್ಷ ಅರ್ಜುನ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರುತ್ತಿದೆ. ಇದಕ್ಕೆ ನಿದರ್ಶನ ನಿನ್ನೆ ಕಂದವಾರದ ನಿರಾಶ್ರಿತರ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಮನೆಯ ಮುಂದೆಯೇ ಕರ್ಕಶ ಶಬ್ದ ಮಾಡಿಕೊಂಡು ಓಡಾಡುತ್ತಿದ್ದವರನ್ನು ಪ್ರಶ್ನೆ ಮಾಡಿದ ವೃದ್ಧೆ ಮತ್ತು ಬಾಣಂತಿಯ ಮೇಲೂ ಹಲ್ಲೆ ನಡೆಸಿ ವಿಕೃತಿ ಮೆರೆದಿದ್ದಾರೆ. ಪೊಲೀಸರು ಇವರಿಗೆ ಪಾಠ ಕಲಿಸದಿದ್ದರೆ ಮುಂದಿನ ಅವಾಂತರಗಳಿಗೆ ಅವರೇ ಕಾರಣರಾಗುವುದರಲ್ಲಿ ಅನುಮಾನವಿಲ್ಲ. ಹೌದು, ಪುಡಿ ರೌಡಿಗಳೆಂದರೆ ಹಾಗೆ. ಆರಂಭದಲ್ಲಿ ಕೆಣಕುವುದು, ಹಲ್ಲೆ ಮಾಡುವುದು, ನಂತರ ಕೊಲೆ ಸುಲಿಗೆ ಮಾಡುವುದು. ಇದು ರೌಡಿ ಬೆಳವಣಿಗೆಯ ಆರಂಭಿಕ ಹಂತ. ಇಂತಹದ್ದೇ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ನಿರಾಶ್ರಿತ ಬಡಾವಣೆಯಲ್ಲಿ ಘಟನೆ ಕರ್ಕಶ ಸದ್ದು ಮಾಡಿಕೊಂಡು ವೀಲಿಂಗ್ ಮಾಡುತ್ತಿದ್ದ ಪುಂಡರನ್ನ ಪ್ರಶ್ನೆ ಮಾಡಿದ ಕಾರಣಕ್ಕೆ ಬಾಳಂತಿ ವೃದ್ಧೆ ಎಂಬುದನ್ನು ನೋಡದೆ ಹಲ್ಲೆ ಮಾಡಿದ ಘಟನೆ ವರದಿಯಾಗಿದೆ. ವೃದ್ಧೆ ಯರ್ರಮ್ಮ ಮೊಮ್ಮಗ ಮದನ್, ಬಾಳಂತಿ ಸರಸ್ವತಿ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದ್ದು, ವಿಷಯ ತಿಳಿದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುತ್ತಮುತ್ತಲ ಜನ ಜಮಾಯಿಸಿದ ಕೂಡಲೇ ಬೈಕ್ಗಳನ್ನು ಸ್ಥಳದಲ್ಲಿಯೇ ಬಿಟ್ಟು ಪುಡಿ ರೌಡಿಗಳು ಪರಾರಿಯಾಗಿದ್ದು, ಬೈಕ್ಗಳನ್ನು ವಶಕ್ಕೆ ಪಡೆದಿರುವ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಾರಿಯಾಗಿರುವ ಪುಂಡರ ಹೆಡೆಮುರಿ ಕಟ್ಟಲು ಹುಡುಕಾಟ ಆರಂಭಿಸಿದ್ದಾರೆ. ಮನೆ ಮುಂದೆ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಸೇರಿದಂತೆ ಓವರ್ ಸೌಂಡ್ ಮಾಡಿಕೊಂಡು ಭಾರೀ ಹೊಗೆ ಬಿಟ್ಟು ಹೋಗುತ್ತಿದ್ದ ಬೈಕ್ ಸವಾರರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನೆಯಲ್ಲಿದ್ದ ಅಜ್ಜಿ, ಆಕೆಯ ಮೊಮ್ಮಗ ಸೇರಿದಂತೆ ಬಾಳಂತಿ ಮೊಮ್ಮಗಳ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಳಿಯ ನಿರಾಶ್ರಿತರ ಬಡಾವಣೆಯಲ್ಲಿ ನಡೆದಿದೆ. ತಡರಾತ್ರಿ ಮನೆ ಮುಂದೆ ಓವರ್ ಸ್ಪೀಡ್ನಲ್ಲಿ ಕರ್ಕಶ ಶಬ್ದ ಮಾಡಿಕೊಂಡು ಹೋಗ್ತಿದ್ದ ಬೈಕ್ ಸವಾರನನ್ನ ಮದನ್ ಎಂಬಾತ ಪ್ರಶ್ನೆ ಮಾಡಿದ್ದಾನೆ. ಮನೆಯಲ್ಲಿ ಮಗು ಇದೆ, ಹಿಂಗ್ಯಾಕೆ ಮಾಡ್ತೀರಾ ಅಂತ. ಅಷ್ಟಕ್ಕೆ ಬೈಕ್ನಲ್ಲಿದ್ದವನು ಮದನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಿಡಿಸಲು ಬಂದ ಅಜ್ಜಿ ಯರ್ರಮ್ಮ ಹಾಗೂ ಬಾಳಂತಿ ಮಹಿಳೆ ಸರಸ್ವತಮ್ಮಾಳ ಮೇಲೂ ಹಲ್ಲೆ ಮಾಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಜಮಾಯಿಸುತ್ತಿದ್ದಂತೆ ಬೈಕ್ ಬಿಟ್ಟು ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ.
ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ 2 ಬೈಕ್ಗಳನ್ನು ವಶಕ್ಕೆ ಪಡೆದು ಬೈಕ್ ಸವಾರರು ಕಿಡಿಗೇಡಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿ ಹಬ್ಬದ ದಿನವೇ ಸರ್ಕಾರಿ ಕಚೇರಿಯಲ್ಲಿ ಬೆಂಕಿ ಹೊತ್ತಿಕೊಂಡು ಮಹತ್ವದ ದಾಖಲೆಗಳು ಸುಟ್ಟು ಬೂದಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಪಶುಪಾಲನಾ ಹಾಗೂ ಪಶುವೈದ್ಯ ಸೇವಾ ಇಲಾಖೆ ಆವರಣದಲ್ಲಿರುವ ಸಹಾಯಕ ನಿರ್ದೇಶಕರ ಕಚೇರಿಗೆ ಬೆಂಕಿ ಬಿದ್ದಿದೆ. ದಾಖಲೆಗಳನ್ನು ಸಂಗ್ರಹ ಮಾಡಿದ್ದ ಕೊಠಡಿಯಲ್ಲಿಯೇ ಬೆಂಕಿ ತಗುಲಿದ್ದು ದಾಖಲೆಗಳೆಲ್ಲವೂ ಸುಟ್ಟು ಬೂದಿಯಾಗಿವೆ. ರಾತ್ರಿಯೇ ಬೆಂಕಿ ಹೊತ್ತಿಕೊಂಡು ಕಚೇರಿ ಧಗಧಗ ಅಂತ ಹೊತ್ತಿ ಹೊರಿತಿದೆ. ಬೆಳಗ್ಗೆ ಸಿಬ್ಬಂದಿ ನೋಡಿದಾಗ ಬೆಂಕಿ ಅವಘಡ ಪ್ರಕರಣ ಬೆಳಕಿಗೆ ಬಂದಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಅಳಿದುಳಿದು ಇನ್ನೂ ಉರಿಯುತ್ತಿರುವ ದಾಖಲೆಗಳನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಡೀ ಕಚೇರಿಯೇ ಹೊತ್ತಿ ಉರಿದಿದ್ದು ಬೇಕಂತಲೇ ಯಾರಾದರೂ ಬೆಂಕಿ ಹಿಟ್ರಾ ಎಂಬ ಅನುಮಾನವೂ ಮೂಡಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ನಾಗರಾಜ್ ಜೆ, ಉಪಾಧ್ಯಕ್ಷರು, ಚಿಕ್ಕಬಳ್ಳಾಪುರ ನಗರಸಭೆ. ನಾಡಿನ ಸಮಸ್ತ ಜನತೆಗೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ನಂದಿ ಬಾಷಾ, ರಾಜ್ಯಾಧ್ಯಕ್ಷರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್, ಹಾಶಿಂ ಬನ್ನೂರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ. ವಿ ರಾಜಶೇಖರ್, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಹಾಗೂ ರಾಜ್ಯ ಪದಾಧಿಕಾರಿಗಳು, ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಗಾದಿ ಹಬ್ಬದ ಪ್ರಯುಕ್ತ ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ. ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಸಾಗರೋಪಾದಿಯಲ್ಲಿ ಜನ. ಜಿಲ್ಲೆಯಾದ್ಯಂತ ಬೇವು ಬೆಲ್ಲ ಹಂಚಿ ಸಂಭ್ರಮದಿಂದ ಯುಗಾದಿ ಆಚರಣೆ. ಬಾಗೇಪಲ್ಲಿ ಆಡಳಿತ ವ್ಯವಸ್ಥೆಗೆ ಶೇಮ್ ಇರುವ ಒಂದು ನದಿಯನ್ನು ಕಾಪಾಡದ ಬಾಗೇಪಲ್ಲಿ ಆಡಳಿತ. ಪುರಸಭೆ, ಗ್ರಾಮ ಪಂಚಾಯಿತಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಚಿತ್ರಾವತಿ ನದಿ. ಕರ್ತವ್ಯ ಮರೆತ ಅಧಿಕಾರಿಗಳಿಗೆ ನಿದರ್ಶನವೇ ಈ ದುರಂತ. ಕಳಪೆ ಬಿತ್ತನೆ ಬೀಜ ಕಾಟಕ್ಕೆ ನಷ್ಟ ಹೊಂದಿದ ರೈತ ಕುಟುಂಬ. 30 ಮೂಟೆ ಆಲೂಗಡ್ಡೆ ಬಿತ್ತನೆ ಬೀಜ ನಾಟಿ ಮಾಡಿದ ರೈತ 3 ಲಕ್ಷಕ್ಕೂ ಹೆಚ್ಚು ವೆಚ್ಚ ಮಾಡಿ ಆಲೂಗಡ್ಡೆ ಬೆಳೆ ಪೋಷಣೆ. ಈಗ ಗಡ್ಡೆಯೇ ಬಿಡದ ಆತಂಕದಲ್ಲಿ ರೈತ ಕುಟುಂಬ. ಗುಡಿಬಂಡೆಯಲ್ಲಿ ಗಿಡ ನೆಡುವ ಮೂಲಕ ಯುಗಾದಿ ಹಬ್ಬದ ಆಚರಣೆ. ಗುಡಿಬಂಡೆ ಪರಿಸರ ಪ್ರೇಮಿಗಳಿಂದ ವಿನೂತನ ಹಬ್ಬ ಆಚರಣೆ. ಪರಿಸರ ರಕ್ಷಣೆ ಮಾಡುವಂತೆ ಕರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.